ಏನೋ ರೈತ ಮುಖಂಡರೊಂದಿಗೆ ಇವತ್ತು ಸಿಎಂ ಎಚ್ಡಿಕೆ ಸಭೆ ನಡೆಸ್ತಾರೆ. ಬಜೆಟ್ ತಯಾರಿ ಪ್ರಿಪರೇಷನ್ ಎಲ್ಲ ನಡೀತಾ ಇರುವ ಹಿನ್ನೆಲೆಯಲ್ಲಿ ರೈತ ಮುಖಂಡರೊಂದಿಗೆ ಈ ಚರ್ಚೆ ಮಹತ್ವ ಪಡೆದಿದೆ. ಬೆಳಗ್ಗೆ 11:30ಕ್ಕೆ ವಿಧಾನಸೌಧದಲ್ಲಿ ಈ ಸಭೆ ನಡೆಯುತ್ತೆ. ರೈತ ಮುಖಂಡರು, ರೈತ ಸಂಘಗಳ ಪ್ರತಿನಿಧಿಗಳು ಇದರಲ್ಲಿ ಭಾಗಿಯಾಗ್ತಾರೆ. ರೈತರ ಸಮಸ್ಯೆಗಳ ಕುರಿತಾಗಿ ಈ ಸಭೆಯಲ್ಲಿ ಸಿಎಂ ಮುಕ್ತ ಚರ್ಚೆ ಮಾಡೋಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಾಲ ಮನ್ನಾ ಗೊಂದಲ ಸೇರಿದಂತೆ ಎಲ್ಲ ವಿಚಾರಗಳು ಚರ್ಚೆಯಾಗುವ ನಿರೀಕ್ಷೆ ಇದೆ. ಬಜೆಟ್ನಲ್ಲಿ ರೈತರಿಗಿರುವಂಥ ಎಕ್ಸ್ಪೆಕ್ಟೇಷನ್, ಅವರ ನಿರೀಕ್ಷೆಗಳು ಏನು, ಎಲ್ಲದರ ಬಗ್ಗೆ ಕೂಡ ಸಿಎಂ ಚರ್ಚೆ ನಡೆಸ್ತಾರೆ. ಅವರ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗೋಕ್ಕೆ ಸರ್ಕಾರ ಏನು ಮಾಡಬೇಕು, ಏನೆಲ್ಲ ಯೋಜನೆಗಳನ್ನು ರೈತರು ಬಯಸ್ತಾ ಇದ್ದಾರೆ, ಅವರ ಸ್ಥಿತಿಗತಿ ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಲಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಇವತ್ತಿನ ಈ ಸಭೆ ಯಾವ ರೀತಿ ಮಹತ್ವವನ್ನು ಪಡೆದಿದೆ, ಏನು ಅಜೆಂಡಾ ಇದೆ ಇವತ್ತು ಅಂತ? ಖಂಡಿತ ಮಾರು, ಈ ಒಂದು ಸಭೆ ಸುಮಾರು 11:00ವರೆಗೆ ವಿಧಾನಸೌಧದಲ್ಲಿ ಈಗಾಗಲೇ ನಿಗದಿಯಾಗಿದೆ. ಆ ಒಂದು ಸಭೆಯಲ್ಲಿ ಸಿಎಂ ನೇತೃತ್ವದಲ್ಲಿ ನಡೆಯುವಂತ ಸಭೆಯಲ್ಲಿ ರೈತ ಮುಖಂಡರಾಗ್ಬೋದು, ರೈತ ಸಂಘಟನೆಗಳ ಒಂದು ಮುಖಂಡಗಳ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಮುಖ್ಯವಾಗಿ ಬಜೆಟ್ ಹಿನ್ನೆಲೆಯಲ್ಲಿ ಈ ಒಂದು ಸಭೆ ನಿಗದಿಯಾಗಿದೆ. ಯಾವ ರೀತಿ ಅಂದ್ರೆ ಈಗ ರೈತರ ಸಮಸ್ಯೆಗಳ ಕುರಿತು ಯಾವ ರೀತಿಯಾಗಿ ಅನುಕೂಲಗಳು ಮಾಡ್ಕೊಡ್ಬೇಕು, ಯಾಕೆಂದ್ರೆ ರೈತರ ಸಮಸ್ಯೆಗಳಿಗೆ ಹೆಚ್ಚು ಒಂದು ಒತ್ತು ನೀಡುವಂತ ಸಿಎಂ ಕುಮಾರಸ್ವಾಮಿ ಈ ಹಿನ್ನೆಲೆಯಲ್ಲಿ ಇವತ್ತಿನ ಒಂದು ಬಜೆಟ್ ಪೂರ್ವ ನಿಯೋಜಿತವಾಗಿ ಈ ಒಂದು ಸಭೆ ಕರೆದಿದ್ದಾರೆ. ಸಭೆಯಲ್ಲಿ ಈಗ ನಾನು ಆಗ್ಲೇ ಹೇಳ್ದಂಗೆ ರೈತ ಸಂಘಟನೆಗಳ ಒಂದು ಪ್ರತಿನಿಧಿಗಳು ಮತ್ತೆ ರೈತರ ಮುಖಂಡರುಗಳು, ರಾಜ್ಯದ ಎಲ್ಲಾ ರೈತರ ಮುಖಂಡರು ಕೂಡ ಭಾಗಿಯಾಗ್ತಾರೆ. ಸುಮಾರು 2.5 ಗಂಟೆಗಳ ಕಾಲ ಈ ಒಂದು ಸಭೆ ವಿಧಾನಸೌಧದಲ್ಲಿ ನಡೆಯುತ್ತೆ. ಆ ಒಂದು ಸಭೆಯಲ್ಲಿ ರೈತರ ಸಮಸ್ಯೆಗಳನ್ನ ಆಲಿಸಿ ಬಜೆಟ್ ನಲ್ಲಿ ರೈತರಿಗೆ ಎಷ್ಟು ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿ ಈಗಾಗಲೇ ರೈತರ ಜೊತೆ ಚರ್ಚೆ ನಡೆಸಿ ಬಜೆಟ್ ನಲ್ಲಿ ವಿಚಾರ ಸಂಬಂಧಪಟ್ಟಂತೆ ಈ ಒಂದು ಸಭೆಯಲ್ಲಿ ಎಲ್ಲ ರೀತಿಯ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಅಮರ್, ಥ್ಯಾಂಕ್ ಯು ಸುನಿಲ್.